ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಿವ್ಯೂ ರಂಗಪ್ಪ ಚಾನೆಲ್. ಇವತ್ತು ಮುಂಬೈ ಇಂಡಿಯನ್ಸ್ ಆ್ಯಂಡ್ CSK ಮ್ಯಾಚ್ನ ರಿವ್ಯೂ ಮಾಡ್ತೀರಿ, ಪೋಸ್ಟ್ ಮ್ಯಾಚ್ ರಿವ್ಯೂ. ಫಸ್ಟ್ ಥಿಂಗ್ ಸಂದೀಪ್, ನಿನಗೆ ಕ್ವಶನು, ಪ್ರೇಕ್ಷಕರಿಂದ ಕ್ವಶನ್ ಇದು, ಓಕೆನಾ? CSK ಆ್ಯಂಡ್ MI ಇದು ವರ್ಸ್ಟ್ ಲಾಸ್. ನಿಂಗೇನ್ ಅನ್ಸುತ್ತೆ? biggest ಈ ತರ ಸ್ಟಾರ್ ಪ್ಲೇಯರ್ ಇಟ್ಕೊಂಡು ಈ ತರ ಲಾಸ್ ಆಗೋದು, ವಾಟ್ ಈಸ್ ಯುವರ್ ಒಪಿನಿಯನ್? ಐ ಥಿಂಕ್ ವರ್ಸ್ಟ್ ಅನ್ಸ್ಬಿಡ್ತು, ಬಿಕಾಸ್ ಐ ಎಕ್ಸ್ಪೆಕ್ಟೆಡ್ ಫೈಟ್ ಇರತ್ತೆ. ಲೈಕ್ ಬಿಕಾಸ್ ನಾನು ಲಾಸ್ಟ್ ಟೈಮ್ ರಿವ್ಯೂ ಕೊಟ್ಟಾಗ RCB ವರ್ಸಸ್ ಹೌದು, MI ವಾಂಖೇಡೆ ಪಿಚ್ ಅಲ್ಲಿ ಇಟ್ ವಿಲ್ ಬಿ ಅ ಚೇಸಿಂಗ್ ಪಿಚ್, 200 ಮೇಲೆ ಹೋಗತ್ತೆ. ದೇ ಆರ್ ಆಲ್ಸೋ ವೆರಿ ಈಸಿ ಟು ಗೆಟಬಲ್ ಅಂತ ಹೇಳಿದ್ದೆ. ಬಟ್ ದೇರ್ ವಾಸ್ ಅ ಕಾಂಪಿಟೇಷನ್, ನೋಡುದಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ. ಬಟ್ ಸ್ಟಿಲ್ ದೇ ಎಂಡೆಡ್ ಅಪ್ ಲೂಸಿಂಗ್. ಬಟ್ ಈ ತರ ಬೌಲಿಂಗ್ ಆಗ್ಲಿ, ಈ T20 ಇಂಡಿಯನ್ ಕ್ಯಾಪ್ಟನ್ ಇಟ್ಕೊಂಡು, ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಇಟ್ಕೊಂಡು, ಬುಮ್ರಾ, ಆಮೇಲೆ ದೇ ಹ್ಯಾವ್ ಗುಡ್ ಕೋಚಸ್, ಎಕ್ಸ್ಪೀರಿಯನ್ಸ್ಡ್ ಕೋಚ್ ಪೊಲಾರ್ಡ್ ಬ್ಯಾಟಿಂಗ್ ಕೋಚು, ಮಲಿಂಗ ಬೌಲಿಂಗ್ ಕೋಚು, ಸಚಿನ್ ತೆಂಡೂಲ್ಕರ್ ಮೆಂಟರು ಎಲ್ಲ ಇಟ್ಕೊಂಡು ಕೂಡ ಈ ತರ ಪರ್ಫಾರ್ಮೆನ್ಸ್ 100 ರನ್ ಸೋತಿದ್ದಾರೆ. ಅಂಡ್ ಐ ರಿಯಲಿ ಫೆಲ್ಟ್ ಸಮಥಿಂಗ್ ವರ್ಸ್ಟ್ ಹ್ಯಾಸ್ ಹ್ಯಾಪೆಂಡ್ ದಿಸ್ ಇಯರ್. ಸೊ ಅಂಡ್ ವಾಟ್ 3 ಈಸ್ ಕನ್ಸಿಕ್ಯೂಟಿವ್ ಲಾಸಸ್, ಅದು ಮುಂಬೈ ಪಿಚ್ ಅಲ್ಲ. ಯಾ and ಜಸ್ಟ್ what ಇಮ್ಯಾಜಿನ್ is ಮಾಡಿ. yes, so what is your one opinion about Hardik Pandya captaincy? ಹಾರ್ದಿಕ್ ಪಾಂಡ್ಯ ಬೇಕಂತ ಮಾಡ್ತಾ ಇದ್ದಾನೋ ಇಲ್ಲ ಅವನು ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೋ, ಅದನ್ನ ಫಸ್ಟ್ ನೋಡ್ಬೇಕು. ಪ್ಲಸ್ ಎಲ್ಲಾ ಪ್ಲೇಯರ್ ಹತ್ರ ಒಪಿನಿಯನ್ ಆಪ್ಷನ್ಸ್ ತಗೊಬೇಕು ವೆನ್ ಯೋರ್ ಟೀಮ್ ಇಸ್ ಫೇಸಿಂಗ್ ಎನಿ ಸಿಚುವೇಶನ್ ಆರ್ ಅ ಪ್ರಾಬ್ಲಮ್ ಅಂತ. ನ್ಯೂಜಿಲೆಂಡ್ ಕ್ಯಾಪ್ಟನ್ ಇಟ್ಕೊಂಡು, ಸ್ಕೈನ್ ಇಟ್ಕೊಂಡು, ಬೂಮ್ರಾನ್ ಇಟ್ಕೊಂಡು, ಶರ್ಫೆನ್ ರೂಥಫರ್ಡ್ ಇಟ್ಕೊಂಡು, ತಿಲಕ್ ವರ್ಮಾ ಲಾಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದು ಯು ಹ್ಯಾಡ್ ಅ ಗುಡ್ ವಿಕ್ಟ್ರಿ. ಆ ವಿಕ್ಟ್ರಿನ ಮುಂದಕ್ಕೆ ತಗೊಂಡು ಹೋಗ್ಬೇಕೇ ಹೊರ್ತು ಮತ್ತೆ ಅದನ್ನ ಬಿದ್ರೆ ದರ್ ಇಸ್ ನೋ ಡಿಫರೆನ್ಸ್. ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅಲ್ಲೂ ಓಡಿಸ್ಕೊಂಡು ಬ್ಯಾಟಿಂಗ್ ಅಲ್ಲೂ ಹೊಡಿತಾ ಇಲ್ಲ ಅಂದ್ರೆ ಏನಾಗಿದೆ ಅಂತ ಅವ್ನು ಯೋಚನೆ ಮಾಡ್ಬೇಕು. ದಟ್ ಇಸ್ ವಾಟ್ ಐ ಫೆಲ್ಟ್. ಅಂಡ್ ಕ್ಯಾಪ್ಟನ್ ಅಂದ್ಮೇಲೆ ಸಿಚುವೇಶನ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಇಲ್ಲ ಇದು, ಇವಾಗ ನೋಡಿ ಋತುರಾಜ್ ಗೈಕ್ವಾಡ್ ಅವ್ನು ಹೊಡಿಲಿಲ್ಲ ಅಂದ್ರೂ ಅವ್ನ ಟೀಮ್ ಸಪೋರ್ಟ್ ಮಾಡಿ, ಪ್ಲೇಯರ್ಸ್ನ ಅರ್ಥ ಮಾಡ್ಕೊಂಡು, ಎಂಥ ಟೈಮಲ್ಲಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅಖಿಲ್ ಹುಸೈನ್ ಪವರ್ ಪ್ಲೇ ಅಲ್ಲೇ ಸ್ಪಿನ್ ಕೊಟ್ಟು ಅಲ್ಲೇ ವಿಕೆಟ್ ತಗೊಂಡು ಆಲ್ಮೋಸ್ಟ್ ಈ ಮೇಡ್ ಫುಲ್ ಪ್ರೆಷರೈಸ್ಡ್ ಮಾಡಿಕದ ಮುಂಬೈ ಅವ್ರಿಗೆ. ಬಟ್ ಸ್ಟಿಲ್ ಮುಂಬೈ ಅವರು ಅಂತ ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೊಂಡು, ಅಂತ ಬೌಲಿಂಗ್ ಇಟ್ಕೊಂಡು ಕೂಡ ನಿನ್ನೆ ನೋಡ್ಬೇಕಾದ್ರೆ ಪವರ್ ಪ್ಲೇ ಅಲ್ಲಿ ಬಂದಿದೆ 2 4 ಇಲ್ಲ 3 4, 1 6 ಇಲ್ಲ. ಇದೇನ ಮುಂಬೈ ಅವರು. ಇನ್ನೊಂದು ಕ್ವಶನ್ ಇವಾಗ ನಮ್ಮ ಪ್ರೇಕ್ಷಕರಿಂದ ಇನ್ನೊಂದು ಕ್ವಶನ್ ಅಂದ್ರೆ, ಎಸ್ಪೆಷಲಿ 360 ಅಂತ ಹೇಳಿದ್ವಿ ಹೆಸರಿಟ್ಕೊಂಡು, ಸ್ಕೈ ಅನ್ಕೊಂಡು, and if you see his performance in last 6 or 7 games, do you see he was like he was Indian team captain, ಆ ತರ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾನೆ ಅಂತ? ಅಲ್ಲ, ನೀವು ಈ ಮ್ಯಾಚ್ ಬಗ್ಗೆನೇ ಹೇಳ್ತಾ ಇದ್ದೀರಾ, ಲೈಕ್ ಪಾಸ್ಟ್ 7 ಮುಂಬೈ ಆಡಿರೋದು. ನಾನು T20 ವರ್ಲ್ಡ್ ಕಪ್ ಇಂದಾನೆ ಹೇಳ್ತಾ ಇದ್ದೀನಿ, ಈಸ್ ನಾಟ್ ಪರ್ಫಾರ್ಮಿಂಗ್. 2-3 ಮ್ಯಾಚ್ ನೋಡಿ, ಅದ್ರಲ್ಲೂ ಡಕ್ಔಟ್ ಆಗಿದ್ದಾನೆ. ಆ ಒಂದೇ ಸ್ಟೈಲ್ ನ ಹಿಂದೆ ಹೊಡಿಯೋದಕ್ಕೆ ಟ್ರೈ ಮಾಡಿ ನೆನ್ನೆ ಆಲ್ಮೋಸ್ಟ್ ಇಂಜುರಿ ಆಯ್ತು. ನೋಡಿದ್ರ ಮುಖೇಶ್ ಚೌಧರಿ ಬೌಲಿಂಗ್ ಅಲ್ಲಿ? ಅಲ್ಲ, ಆ ಬಾಲು ನೀನ್ ಹಂಗೆ ಹೊಡಿಬೇಕಂತೇನಿಲ್ವಲ್ಲ, ಬೇರೆ ಕಡೆ ಹೊಡಿಯೋಕ್ ಟ್ರೈ ಮಾಡು. 360 ಅಂದ್ರೆ ಅರ್ಥ ಏನು? ಸುತ್ತು ಹೊಡಿಯೋದನ್ನ 360 ಅಂತಾರೆ. ನೀನ್ ಹಿಂದೆನೆ ಹೊಡಿಬೇಕಂದ್ರೆ ವಾಟ್ ಇಸ್ ದ ಯೂಸ್? ನೀನ್ ಕ್ಯಾಪ್ಟನ್ಸಿ, ಇದ್ರಲ್ಲೂ ಕ್ಯಾಪ್ಟನ್ಸಿ ಕೊಟ್ಟಿಲ್ಲ ಅಂತ ಆತರ ಆಡ್ತಾ ಇದೆಯಾ, ಇಲ್ಲ ಹಾರ್ದಿಕ್ ಮೇಲೆ ನಿನ್ ಮೇಲೆ ಕೋಪನಾ, ಇಲ್ಲ ಮುಂಬೈ ಮೇಲೆ ಕೋಪನಾ? ದಟ್ ದೇ ಶುಡ್ ಫೈಂಡ್ ಔಟ್. That's what they I have felt. to find out. They have to come up with lot of things, because ಅವಾಗ ಒಂದು 5 years ಮುಂಚೆ CSK ಮುಂಬೈ ಅಂದ್ರೆ ಏನ್ ಟಫ್ ಕಾಂಪಿಟೇಷನ್ ಇರುತ್ತೆ, ಏನ್ ಫ್ಯಾನ್ ಬೇಸ್ ಇರುತ್ತೆ. ಇವಾಗ ಆ ರೈವಲ್ರಿ ಎಲ್ಲೋ ಮಿಸ್ ಹೋಗ್ಬಿಟ್ಟಿದೆ ಅನ್ಕೊಂತೀನಿ. ಸೊ ಇವಾಗ 5 ಕಪ್ಗೆ ವ್ಯಾಲ್ಯೂ ಇಲ್ಲ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗೆ ಅಡಾಪ್ಟ್ ಆಗಿಲ್ಲ ಅಂದ್ರೆ ಯು ಡೋಂಟ್ ಹ್ಯಾವ್ ವ್ಯಾಲ್ಯೂ. ದಟ್ಸ್ ವಾಟ್ ಐ ಬಿಲೀವ್ ರೈಟ್ ನೌ. ಬಿಕಾಸ್ CSK ನೋಡಿದ್ರೆ CSK didn't chase any 200 games. 170 ಮೇಲೆ ಯಾವ್ದು ಚೇಸೇ ಮಾಡಿಲ್ಲ ಅವ್ರನ್ನ. It's been like almost 7 years. 113. ಇದು ಏನಾನ ಚೇಸಿಂಗ್ ಆಗಿದ್ರೆ ಡೌಟ್ CSK ವಿನ್ ಆಗ್ತಿದ್ದು ನನ್ನ ಪ್ರಕಾರ. ಬಿಕಾಸ್ ಐ ಥಿಂಕ್ ನೋ ಒನ್ ಇಸ್ ಟೇಕಿಂಗ್ ದ ಪ್ರೆಷರ್ ಅಂಡ್ ಪ್ಲೇಯಿಂಗ್. ಇವಾಗ ಸಂಜು ಔಟ್ ಆಗ್ಬಿಡ್ತಾರೆ, ಸಂಜು ಇಸ್ ನಾಟ್ ಗಿವಿಂಗ್ ಎ ಗುಡ್ ಸ್ಟಾರ್ಟ್. ಸ್ಟಿಲ್ ಐ ಸಿ CSK doesn't have any any potential to make it 200. If you see, they have gone to 200
only when Sanju is scoring. Scored well. Sanju alone scored 100 in both the matches when they won. So ಹೌದು. ನನ್ನ ಪ್ರಕಾರ they have to find a lot of ways to see that if Sanju gets out next match ಅಲ್ಲಿ example next match ಬಂದು GT ಮೇಲೆ ಇದೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ GT ಅಲ್ಲಿ ಬೌಲಿಂಗ್ ಚೆನ್ನಾಗಿದೆ ಅವ್ರದ್ದು, ಓಕೆನಾ. ಸೊ ಅವ್ರೇನ ಸಂಜುನ ಔಟ್ ಮಾಡಿಸ್ಬಿಟ್ರೆ ಡೂ ಯು ಥಿಂಕ್ CSK ಕ್ಯಾನ್ ಗೋ ಅಪ್ ಟು 200 even without Sanju? 200 I don't think so, but ಅವ್ರ ಬ್ಯಾಟಿಂಗ್ ಏನ್ ಗೊತ್ತಾ, ಡೆವಾಲ್ಡ್ ಬ್ರೇವಿಸ್ ಮೇಲೆ ಶಿವಮ್ ದುಬೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಮಿಡ್ಲ್ ಆರ್ಡರ್ ಅಲ್ಲಿ. ಬಟ್ ಡೆವಾಲ್ಡ್ ಬ್ರೇವಿಸ್ ಶಿವಮ್ ದುಬೆ ಇಬ್ರು ಆಡ್ತಿಲ್ಲ, ಏನೋ ಅವ್ರು ಅಗ್ರೆಷನ್ ತರ ಆಡಕ್ ಹೋಗ್ತಾ ಇದಾರೆ, ಔಟ್ ಆಗ್ತಾ ಇದಾರೆ. ನಿನ್ನೆ ಮ್ಯಾಚ್ ಅಲ್ಲೂ ನೋಡು, ಶಿವಮ್ ದುಬೆದು ಬೋಲ್ಡ್ ಆಗಿದ್ದು, ಡೆವಾಲ್ಡ್ ಬ್ರೇವಿಸ್ ಕ್ಯಾಚ್ ಕೊಟ್ಟಿದ್ದು. ಬಟ್ ದೇ ಹ್ಯಾಡ್ ಅ ಗುಡ್ ಬ್ಯಾಟ್ಸ್ಮನ್ ಆಯುಷ್ ಮಾತ್ರೆ. ಬಟ್ ಇಂಜುರಿ ಅದು ಇಂಜುರಿ ಆಯ್ತು, ಇಟ್ಸ್ ಅನ್ಫಾರ್ಚುನೇಟ್ ಥಿಂಗ್. ಬಟ್ ಒನ್ He was a good player. ಶಿವಮ್ ದುಬೆ ನಿನ್ಗೇನ್ ಅನ್ಸುತ್ತೆ? ಒನ್ ವರ್ಡ್. ಲಾಸ್ಟ್ ಇಯರ್ ಗಿಂತ ಇಯರ್ ಇನ್ನೂ ಅಲ್ಲ, ಫ್ಲಾಪ್ ಆಗೋ. ನಾನು ಒಂದು ಪೋಸ್ಟ್ ನೋಡ್ತಿದ್ದೆ, ಕಾಂಟ್ ಬ್ಯಾಟ್, ಕಾಂಟ್ ಬೌಲ್, ಕಾಂಟ್ ಫೀಲ್ಡ್. ಅದಾದ್ಮೇಲೆ CSK ಫ್ಯಾನ್ಸ್ ಆಗ್ಬಿಟ್ಟು ಪ್ಲೀಸ್ ಲೀವ್ ಅವರ್ ಫ್ರಾಂಚೈಸಿ ಸೇವ್ ಫ್ರಮ್ ಲೆಗಸಿ ಅಂತ ಆಗ್ಬಿಟ್ಟು ಒಂದು ಪೋಸ್ಟ್ ನೋಡಿದೆ. CSK ಫ್ಯಾನ್ಸ್ ಆಗ್ತಿರೋದು. ಸೊ ಅಷ್ಟೇ ನಿಮ್ ಇದಕ್ ಮೇಲೆ ಡು ಯು ಥಿಂಕ್ ಈಸ್ ವರ್ತ್ ಟು ಪ್ಲೇ ದೇರ್? ಅದಕ್ ಮೇಲೆ ನನ್ಗೇನೋ ಅನ್ಸೇ ಇಲ್ಲ. ಐ ಥಿಂಕ್ CSK has to come up with one thing that okay, you shouldn't depend on Shivam Dube and come back to someone else just because ಅವನಿಗೆ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ಆಡ್ಸ್ಬೇಕಂತ ನಿಲ್ಬಲ್ಲ. ಆ ಲೆಕ್ಕ ನೋಡಕ್ ಜಸ್ಟ್ ಇಮ್ಯಾಜಿನ್ ಮುಖೇಶ್ ಚೌಧರಿ ಎಲ್ಲಿಂದ ಬಂದೋ ಗೊತ್ತಿಲ್ಲ, ಹೆಂಗೆ ಎದ್ದ ವಿಕೆಟ್ ನೇನೆ. ಸೊ ಅದೇ ತರ ಚಾನ್ಸ್ ಕೊಡ್ಬೇಕು. ಯಾ, ಅದಕ್ಕೋಸ್ಕರ ಅಂತಾನೆ ಬ್ಲಾಕ್ ಹಾಕೊಂಡು ಆಡಿದ್ರು. ಬ್ಲಾಕ್ ದಟ್ ಈಸ್ ಅ ಗುಡ್ ಥಿಂಗ್. ಐ ಟೆಲ್ ಯು ಒನ್ ಇನ್ಸಿಡೆಂಟ್, ಶಿವಮ್ ದುಬೆ ಇನ್ಸಿಡೆಂಟ್ ಹೇಳ್ತೀನಿ. 2022 ಲೈಕ್ CSK ವರ್ಸಸ್ LSG ಮ್ಯಾಚ್ ಅಲ್ಲಿ ಫೈನಲ್ ಓವರ್ ಅಲ್ಲಿ ದೇ ವಾಂಟೆಡ್ ಟು ಡಿಫೆಂಡ್ 21. ಶಿವಮ್ ದುಬೆ 20 ರನ್ಸ್ ಕೊಟ್ಟ. ದೇ ಲಾಸ್ಟ್ ದ ಮ್ಯಾಚ್. ಧೋನಿ ಕ್ಯಾಪ್ಟನ್ಸಿಯಲ್ಲಿ ಹೆವಿ ಟ್ರೋಲ್ ಮಾಡಿದ್ರು. ಓಕೆ, ಅವ್ರ ಫ್ಯಾನ್ಸೇ ಅವ್ನ್ ಟ್ರೋಲ್ ಮಾಡಿದ್ರು. ಮತ್ತೆ 23 ಅಲ್ಲಿ ಚೆನ್ನಾಗಿ ಆಡ್ದ, 24 ಅಲ್ಲೂ ಚೆನ್ನಾಗಿ ಆಡ್ದ. 25-26 ಇಸ್ ನಾಟ್ ಅಪ್ ಟು ದ ಮಾರ್ಕ್. ಹಂಗಂತ ಒಂದು ಮ್ಯಾಚ್ ಆಡಿಲ್ಲ, 2 ಮ್ಯಾಚ್ ಆಡಿಲ್ಲ ಅಂತ ನೀವೇ ಟ್ರೋಲ್ ಮಾಡ್ಕೊಂಡ್ಬಿಟ್ರೆ ನೀವೇನ್ ಸಪೋರ್ಟ್ ಮಾಡ್ತೀರಾ? ದಟ್ ಈಸ್ ವೈ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಅಸ್. ಅವ್ನು ಆಡಿಲ್ಲ ಅಂದ್ಬಿಟ್ಟು ಅವನು ಟ್ರೋಲ್ ಮಾಡೋದು, ಅವ್ನು ಆಡಿದ್ದಾನೆ ಅಂದ್ಬಿಟ್ಟು ಜೈ ಮಾಡೋದಲ್ಲ. ಇರ್ಲಿ ಇಲ್ದೆ ಇರ್ಲಿ, ಸಪೋರ್ಟ್ ಇರ್ಬೇಕು, ಪ್ರೀತಿ ಇರ್ಬೇಕು. ಅದು ಆಮೇಲೆ ಬಿಟ್ಟಿದ್ದು. ಅದು ನಿಜ. ಓಕೆ, ಇನ್ನೊಂದು ಕ್ವೆಶನ್ ಬಂದು, ನೆಕ್ಸ್ಟ್ ಕ್ವೆಶನ್ ಬಂದು ಲೈಕ್ ವಾಂಕಡೆ ಅಲ್ಲಿ 3 ಮ್ಯಾಚ್ ಕನ್ಸಿಸ್ಟೆನ್ಸ್ ಆಗಿ ಸೋತು. ಡು ಯು ಥಿಂಕ್ MI ವಿಲ್ ರಿಕವರ್ ಆಫ್ಟರ್ ದಿಸ್ ಅಂಡ್ ಕಮ್ ಟು ಪ್ಲೇ ಆಫ್? ಅದು ದಟ್ ಈಸ್ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಲೈಕ್ ಆಲ್ಮೋಸ್ಟ್ ದೇ ಹ್ಯಾವ್ ಪ್ಲೇಡ್ 7 ಮ್ಯಾಚಸ್ ಆಗೋಗಿದೆ. ಅಂಡ್ ಇನ್ ದಟ್ ಹೋಮ್ ಅಲ್ಲೇ 3 ಆಗೋಯ್ತು. ದೇ ಹ್ಯಾವ್ ಓನ್ಲಿ ಅರೌಂಡ್ 7 ಮ್ಯಾಚಸ್. ಅದರಲ್ಲಿ ಬಿಕಾಸ್ ಅವ್ರ ಹೋಮ್ ಪಿಚ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇಟ್ಕೊಂಡು ಅವರು ಚೇಸ್ ಮಾಡಕ್ ಆಗಿಲ್ಲ ಆಗ್ಲಿ, ಲೈಕ್ ಡಿಫೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಅದರ್ ಪಿಚಸ್ ಹೆಂಗಿರತ್ತೆ ಅಂತ ಮೇನ್ ಅದನ್ನ ತಿಳ್ಕೊಬೇಕು. ಅಂಡ್ ಆಲ್ಸೋ ಕ್ಯಾಪ್ಟನ್ಸಿ ಸ್ಟ್ರಾಟಜೀಸು ಮೇಯ್ನು, ಪ್ಲಸ್ ಪ್ಲೇಯರ್ಸ್ ಒಪಿನಿಯನ್ ತಗೊಂಡಿರ ನಿಂಗೆ ಇಷ್ಟ ಬಂದಂಗೆ ಆಡಿಸ್ಬಿಟ್ರು. ಇದೇನ್ ಗಲ್ಲಿ ಟೂರ್ನಮೆಂಟ್ ಅಲ್ಲ, ದಿಸ್ ಇಸ್ IPL. ನೆನ್ನೆ ಇನ್ನೊಂದು ಏನ್ ನೋಡ್ತಿದ್ರೆ, ನಾನು ಮ್ಯಾಚ್ ನೋಡ್ತಿದ್ದಾಗ ಐ ಯೂಸ್ ಟು ಸಿ ದಟ್ ಅಗ್ರೆಷನ್ ಸ್ವಲ್ಪ ಓವರ್ ಅನ್ಸಿಲ್ವಾ? ಅಗ್ರೆಷನ್ ಯಾರನ್ನ ಲೈಕ್ ತಿಲಕ್ ಹೋಗ್ಬಿಟ್ಟು ಓವರ್ ಅಗ್ರೆಷನ್ ನೋಡ್ಸಿದ್ದು, ದಟ್ ಇಸ್. ಅಂಡ್ ದೆನ್ ಒನ್ ಕಾಂಟ್ರವರ್ಸಿ ಏನಾಯ್ತು ಅಂದ್ರೆ ಸ್ಯಾಂಟ್ನರ್ ನ ಕುಂತ್ಬಿಟ್ಟು ಶಾರ್ದಾ ಠಾಕೂರ್ ಆಡ್ಸಿದ್ರು. ದಟ್ ಇಸ್ ದೇರ್. ಸಿ ಅದೇನು ಇದಲ್ಲ, ದಟ್ ಇಸ್ ಕಾನ್ಕಷನ್ ಪ್ಲೇಯರ್. ಐ ಟೆಲ್ ಯು ದ ಸೇಮ್ ಕಾನ್ಕಷನ್ ಇಸ್ ಓನ್ಲಿ ಫಾರ್ ಹೆಡ್, ರೈಟ್? ಹೆಡ್ ಇಂಜುರಿ ಆದ್ರೆ ಮಾತ್ರನೇ ಕಳ್ಸೋದು. ನೋ, ಹೀಸ್ ಅನ್ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ ಇಲ್ಲ. 2 ಸತಿ ಮುಂಬೈ ಅವರು ಹಿಂಗೆ ಮಾಡಿದ್ರು ನೆನ್ನೆ. ಅಂಡ್ 2024 ಅಲ್ಲಿ ಇಶಾನ್ ಕಿಶನ್ಗೆ ಕಣ್ಣು ಕೊಡ್ತಿತ್ತಲ್ಲ, ಆ ಟೈಮಲ್ಲಿ ಕೂಡ ಕಾಂಕಷನ್ ಆಗಿತ್ತು. ಮುಂಬೈಯಲ್ಲಿ ಆಡಿದ್ರೆ ಎಲ್ಲ ಆಗುತ್ತೆ ಬ್ರೋ. ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಮುಂಬೈ ಓನ್ಲಿ. ಯಾಕೆ? ಅದೊಂದು ಕ್ವಶನ್ ಇದೆ, ಆ ಕ್ವಶನ್ ಮಾರ್ಕ್ ಯಾರು ಆನ್ಸರ್ ಕೊಡಲ್ಲ. ಯಾಕಂದ್ರೆ ದೇ ಓನ್ ದ ಟೀಮ್, ದೇ ನೋ ಹೌ ಟು ಚೇಂಜ್ ದ ಮ್ಯಾಚ್ ಇನ್ ಎನಿ ಟೈಮ್. ಐ ಟೆಲ್ ಯು ಒನ್ ಥಿಂಗ್,
ನೆನ್ನೆ ಅಂಬಾನಿ ಕೂಡ ದೇ ವೆಂಟ್ ಐ ಮೀನ್ ಏನೋ ಮ್ಯಾಚ್ ಮಧ್ಯದಲ್ಲೇ ಹೋಗ್ಬಿಟ್ರು. ಆಫ್ಟರ್ ಸೀಯಿಂಗ್ ದೇರ್ ಪರ್ಫಾರ್ಮೆನ್ಸ್, ದೇರ್ ಓನ್ ಟೀಮ್ ಪರ್ಫಾರ್ಮೆನ್ಸ್, ದೇ ಡೋಂಟ್ ನೋ ವಾಟ್ ಟು ಡೂ. ಅದು ನಿಜ. ಜಸ್ಟ್ ಇಮ್ಯಾಜಿನ್, ಶಾರ್ದುಲ್ ಠಾಕೂರ್ನ ಟ್ರೇಡ್ ಮಾಡಿದ್ರು, ಓಕೆ, ಗುಡ್ ಥಿಂಗ್. ದೀಪಕ್ ಚಹಾರ್, ಬೋತ್ ವೇರ್ CSK ಪ್ಲೇಯರ್ಸ್. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರತ್ತಲ್ವಾ, ಲೈಕ್ ದೇ ನೋ ಹೌ CSK ಟೀಮ್ ಆಗ್ಲಿ ಸ್ಟ್ರಾಟಜಿ ಆಗ್ಲಿ, ದೇ ಹ್ಯಾವ್ ದೇರ್ ಎಕ್ಸ್ಪೀರಿಯನ್ಸ್. ಅದು ನಿಜ. ಅಟ್ಲೀಸ್ಟ್ ಅವ್ರ ಇಬ್ರಲ್ಲಿ ಒಬ್ಬರನ್ನ ಆಡ್ಸಿದ್ರೆ, ಲೈಕ್ ದೀಪಕ್ ಚಹಾರ್ ಆರ್ ಎಲ್ ಶಾರ್ದುಲ್ ಠಾಕೂರ್ ಒಬ್ಬರನ್ನ, ದೇ ನೋ ಟು ಬ್ಯಾಟ್ ಆಸ್ ವೆಲ್. ಬ್ಯಾಕ್ ಬ್ರೋ, ವಿಲ್ ಜಾಕ್ಸ್ ಆಡ್ಸಿಲ್ಲ. ಐ ಡೋಂಟ್ ನೋ ವಾಟ್ ಸ್ಟ್ರಾಟಜಿ. ವಿಲ್ ಜಾಕ್ಸ್ ಎಂತ ಆಲ್ ರೌಂಡರ್. ಅದು ನಿಜ, ವಿಲ್ ಜಾಕ್ಸ್ ಆಡ್ಸಿಲ್ಲ, ನನಗೆ ಅದೇ ಬೇಜಾರಾಯ್ತು. I didn't like this Mumbai opener, whoever is it, I don't know his name. Mumbai opener ಇಂಪ್ಯಾಕ್ಟ್ ಆಗಿ ಬಂದ ದಾನಿಶ್ ಅಲವರ್ ಸಮಥಿಂಗ್. ಲಾಸ್ಟ್ ಮ್ಯಾಚ್ ಡಕ್ಔಟ್, ಈ ಮ್ಯಾಚ್ ಡಕ್ಔಟ್ ಅಷ್ಟೇ. ಚಾನ್ಸ್ ಕೊಟ್ರು, ಈ ತರ ಮೂವ್ಮೆಂಟ್ಸ್ ಅಲ್ಲಿ ಚಾನ್ಸ್ ಕೊಟ್ಟಾಗ ನೀನು ಇಫ್ ಯು ಆರ್ ನಾಟ್ ಯುಟಿಲೈಸಿಂಗ್ ಮಾಡ್ಬೇಕು, ಅಟ್ ಲೀಸ್ಟ್ ನೀನು ಫಸ್ಟ್ ಒಂದು 10 balls ಡೋಂಟ್ ಪ್ಲೇ ಎನಿಥಿಂಗ್, just take a pitch reading and everything, and then you start your game. ನೀನ್ ಫಸ್ಟ್ ಬಾಲ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ತಿಲಕ್ ವರ್ಮಾ ಹಂಗೆ ಮಾಡಿದ್ದಲ್ವಾ, 20 balls ಸ್ಲೋ ಆಗಿ ಆಡಿ GT ಮೇಲೆ, ಆಮೇಲೆ 20 balls ಅಲ್ಲಿ ಹೊಡೆದ. That is how you need to have patience. Usually Rohit Sharma injury ಆಗೋದು ಕಷ್ಟ. Usually any time Rohit Sharma will be playing. ಅದ್ರಲ್ಲಿ ರೋಹಿತ್ ಶರ್ಮಾ ಬಿಟ್ಟು ಚಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ you have to utilize to the maximum. ಬರಲ್ಲ, ಅದು ನಿಜ. ಓಕೆ, ಐ ಥಿಂಕ್ ಲಾಸ್ಟ್ ಅಲ್ಲಿ ಏನಂದ್ರೆ ನೆನ್ನೆ ಇನ್ಸ್ಟೆಡ್ ಆಫ್ ದಾನಿಶ್ ದೇರ್ ವಾಸ್ ದಿಸ್ ಲೋಕಲ್ ಬಾಯ್ ಅನುಜ್ ರಾವತ್. I think he deserves a chance because he's a local boy. He knows how to play. Okay. ಸೊ ನೋಡೋಣ, ಇವಾಗ MIದು ರಿಕವರಿ ಇರುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ ಬಂದು ಅವ್ರಿಗೆ ಅಗೇನ್ CSK ಮೇಲೆ ಚಪಾಕಲ್ ಆಡ್ತಾರೆ. ಸೊ ಅವಾಗ ರಿವೆನ್ಸ್ ತಗೊಂತಾರ ಇಲ್ವಾ ಅನ್ನೋದಕ್ಕೂ might be surely biggest question. But the thing is Mumbai ಫಸ್ಟ್ ಬ್ಯಾಟಿಂಗ್ ಆಡಬೇಕು. ನಿಮ್ಗೇನ್ ಅನ್ಸುತ್ತೋ ಪ್ರೇಕ್ಷಕರೇ, ನಿಮ್ಗೇನ್ ಅನ್ಸುತ್ತೋ ಕಮೆಂಟ್ ಮಾಡಿ. ದಿಸ್ ಇಸ್ ಅವರ್ ರಿವ್ಯೂ ಅಂಡ್ ದಿಸ್ ಇಸ್ ಅವರ್ ಥಿಂಗ್ಸ್. ಅಂಡ್ ಬೈ ದ ವೇ ಐ ಜಸ್ಟ್ ಫರ್ಗಾಟ್ ಟು ಮೆನ್ಷನ್ ಒನ್ ಥಿಂಗ್ ಇಸ್ ಋತುರಾಜ್ ಗೈಕ್ವಾಡ್ scored highest score in this IPL T20 2026 which is 28 of 14 balls. Wow. Finally the back. thing I liked ಏನಂದ್ರೆ ಅವ್ನು ನೋಡ್ದಿಲ್ಲ ಅಂದ್ರೂ ಅಷ್ಟ್ ಮಾತ್ರ ಕ್ಯಾಪ್ಟನ್ಸಿನ್ ತಗೊಂಡೋಗಿ ಮ್ಯಾಚ್ ಗೆಲ್ಸ್ತಾ ಇದ್ದಾನೆ ಅಂದ್ರೆ ಒಂಥರ ಅವ್ರಿಗೂ ಹ್ಯಾಪಿ ಇದೆ. CSK ಅವ್ರಿಗೆ, ಇಲ್ಲಾಂದ್ರೆ ಅವನು ಟ್ರೋಲ್ ಮಾಡಾಕ್ತಾ ಇದ್ರು. ಹೌದು. ಇವಾಗ ಹೆಂಗೆ ಶಿವಮ್ ಡುಬನ್ ಟ್ರೋಲ್ ಮಾಡ್ತಿದಾರೆ, ಇವಾಗ ನೆಕ್ಸ್ಟ್ ಗೈಕ್ವಾಡ್ if he is not performing in next upcoming matches, definitely I think there will be a bigger question. Tala anta heltare ashte. Maybe the captaincy will be changed to Sanju Samson. I prefer Sanju would take over. It will be a good if Sanju takes over. Adu the management has to decide. If they think even if he doesn't play and still he's got a good captaincy in making his team win andre, they will think about it. ಆ ತರನೂ ಆಗ್ಬೋದಲ್ವಾ. ಬಟ್ ದ ಥಿಂಗ್ ಇಸ್ ರಿಯಲಿ ಐ ಫೀಲ್ಟ್ ಹ್ಯಾಪಿ ಫಾರ್ ಸಂಜು ಸ್ಯಾಮ್ಸನ್ ಬಿಕಾಸ್ ಇಯರ್ 2 centuries ಮಾಡ್ದ. ಅಂಡ್ ಆಲ್ಸೋ ಹಿ ಪ್ಲೇಡ್ ಅ ಗುಡ್ ಪರ್ಫಾರ್ಮೆನ್ಸ್. ಒಂದೇ ಒಂದು ಸಂಜು ಅಲ್ಲಿ ಕನ್ಸರ್ನ್ ಏನಿದೆ ಅಂದ್ರೆ, ಐ ಹ್ಯಾವ್ ಒನ್ ಕನ್ಸರ್ನ್, 1 match ಆಡಿದ್ರೆ 3 match ಆಡ್ತಿಲ್ಲ, 4 match ಆಡಲ್ಲ. Rohit Sharmanu, it was similar with Rohit Sharma. Now it is with Sanju. Next match ಆಡ್ತಾರಾ, ನೆಕ್ಸ್ಟ್ 2 match ಡೌಟ್. ಅದು 3rd match ಆದ್ಮೇಲೆ 3rd match ಪಕ್ಕ ಆಡ್ತಾರೆ. So but let us wait and watch. Okay, so this was our post match review, post match talks about Mumbai and Chennai match. So ನಿಮ್ಗೆ ಏನು ಅನ್ಸುತ್ತೋ ನೀವು ಕಮೆಂಟ್ ಮಾಡಿ, ಫಾಲೋ ಮಾಡಿ. ಇದೇ ತರ ನಿಮ್ಗೆ ಏನಾನ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. Any doubts, any questions, you can comment. And ನೀವು did you find questions any ಕೇಳ್ಬೋದು. mistakes? You can ask us. You are free to ask us. ಹೌದು. Thank you so ನೀವು much. ಕ್ವಶನ್ಸ್ ಕೇಳಿ. ನಿಮ್ಗೂ ಏನು ಕ್ವಶನ್ಸ್ ಬೇಕಂದ್ರೆ ನಾವು ಆನ್ಸರ್ ಮಾಡ್ತೀರಿ, ಕಮೆಂಟ್ ಅಲ್ಲಿ ಮಾಡ್ತೀರಿ, ಇಲ್ಲಾಂದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋನು ಮಾಡ್ತೀರಿ. ಸೊ Yes. see you all, bye bye. Today RCB match ಇದೆ.
ವೇಟಿಂಗ್ ಫಾರ್ ನಿಮ್ ರಿವ್ಯೂ ರಂಗಪ್ಪ.